ಕೊಟ್ಟಿದ್ದಾರೆ. ಇಲ್ಲೇ ಜನರು ನಿರೀಕ್ಷೆನೂ ಜಾಸ್ತಿ ಇದೆ. ಏನಂದ್ರೆ ಮೇನ್ ಆಗಿ ಒಂದು 3 ದಿನ ಆಗ್ತಾ ಒಂದು ಮೆಡಿಕಲ್ ಕಾಲೇಜ್ ಅದೇ ನೋಡಿ, ಮೆಡಿಕಲ್ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಿಮಗೆ. ಮೆಡಿಕಲ್ ಕಾಲೇಜ್ ವಿಚಾರದಲ್ಲಿ ಇವತ್ತು ಏನು ಗೊಂದಲಗಳಿಲ್ಲ. ಸರ್ಕಾರ ಕೆಲವೊಂದು ಜಿಲ್ಲೆಗಳಲ್ಲಿ ಸರ್ಕಾರಿ ಘೋಷಣೆ ಮಾಡಿದ್ರು, ಕೆಲವು ಜಿಲ್ಲೆಗಳು PPP ಮಾಡಿದ್ರು. ಇಲ್ಲಿ ಜನರು ಇವತ್ತು ಸಹ PPP ಬೇಡ, ಸರ್ಕಾರ ಆಗ್ಬೇಕು ಅಂತ ಹೇಳಿದ್ರು. ನಾನು ಮುಖ್ಯಮಂತ್ರಿಗಳನ್ನ ಅವತ್ತು ಭೇಟಿ ಮಾಡಿಸಿದ್ದೀನಿ. ಭೇಟಿ ಮಾಡಿಸಿದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪತ್ನಿಯವರಿಗೆ ಹುಷಾರಿರಲಿಲ್ಲ ಅವತ್ತು ದಿವಸ. ಅಂತ ಒಂದು ಇದರಲ್ಲಿ ಕೂಡ ನಾನೇ ಅವ್ರನ್ನ ಕರ್ಕೊಂಡು ಹೋಗಿ ನಮ್ಮ ಮನೆಗೆ ಭೇಟಿ ಆದ್ರು. ಆಫೀಸಿಂದ ಬಂದು ಬೈರತಿ ಸುರೇಶ್ ಚೇಂಬರ್ ಕುಡಿಸಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿಸಿದ್ದೀನಿ. ಆ ಭೇಟಿ ಮಾಡಿಸಿದಾಗ ಅವರು ತಮ್ಮ ವಾದ ಹೇಳಿದಾರೆ, ನಮ್ಗ 4 ದಿವಸ ತಡ ಆಗ್ಲಿ, ಅದರ ಸರ್ಕಾರದೇ ಆಗ್ಬೇಕು, PPP ಬೇಡ ಅಂತ ಹೇಳಿದಾರೆ. ಆಯ್ತು ಅಂತ ಮುಖ್ಯಮಂತ್ರಿಗಳು ಹೇಳಿದಾರೆ. ಆದ್ರೆ ಇವರು ಅದಾದ್ಮೇಲೆ ಅಲ್ಲಿಗೆ ನಿಲ್ಲಿಸಬೇಕಾಗಿತ್ತು. ತದನಂತರ 2 ಸಲ ಕ್ಯಾಬಿನೆಟ್ ನಲ್ಲಿ ಹೇಳಿದ್ದೀನಿ ನಾನು. ಕ್ಯಾಬಿನೆಟ್ ನಲ್ಲಿ ಮೊನ್ನೆ ಕೂಡ ರಾಜೀವ್ ಗಾಂಧಿ ಕನಕಪುರ ಇದಕ್ಕೆ ಬಂದಾಗ ಫಂಡ್ಸ್ ಇದು ಬಂದಾಗ ನಾನು ಹೇಳಿದ್ದೀನಿ. ಅವಾಗ ಇನ್ನೋರ್ವ ಸಚಿವರು ಕೂಡ ಶಿವಾನಂದ ಪಾಂಡ್ರು ಪಕ್ಕದಾಗಿದ್ರು, ಅವರು ಕೂಡ ಅವತ್ತೂ ಕೂಡ ಹೇಳಿದ್ದೀನಿ, ಹಿಂದೆನೂ ಕೂಡ ಹೇಳಿದ್ದೀನಿ. ಆದ್ರೆ ಇವರು ಬರೆದು ಕೊಡಬೇಕು, ಇದು ಕೊಡಬೇಕು ಅಂತಂದ್ರೆ ಆ ಸರ್ಕಾರದಲ್ಲಿ ಆ ರೀತಿ ಪದ್ಧತಿ ಇಲ್ಲ. ಸುಮ್ಮನೆ ಅನವಶ್ಯಕ ಬೇಡ. ಇನ್ನೊಮ್ಮೆ ಭೇಟಿ ಮಾಡ್ತೀನಿ ಮುಖ್ಯಮಂತ್ರಿ, ಇನ್ನೊಮ್ಮೆ ಅವ್ರನ್ನ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿಸ್ತೀನಿ. ಸಾಧ್ಯ ಆದಷ್ಟು 9 ಭಾಳ ಲೇಟ್ ಆಗ್ತದೆ. ಅದಕ್ಕಿಂತ ಮುಂಚಿತವಾಗಿ ಈ ವಾರದಲ್ಲಿ ಮುಖ್ಯಮಂತ್ರಿಗಳ ಸಮಯ ತಗೊಂಡು ಭೇಟಿ ಮಾಡಿಸಿ ಮುಖ್ಯಮಂತ್ರಿಗಳಿಂದ ಇಲ್ಲಿ ಸರ್ಕಾರಿ ಕಾಲೇಜ್ ಮಾಡ್ಲಿಕ್ಕೆ ಸಹ ನಾವು ಇದನ್ನ ಒಪ್ಪಿಸುವಂತ ಕೆಲಸವನ್ನ ಸಹ ನಾನು ಮಾಡ್ತೀನಿ. ಆದ್ರೆ ಇವರು ಹೇಳಿದಂಗೆ ನಮಗೆ ಬರ್ದು ಕೊಡಬೇಕು, ಹಿಂಗೆ ಕೊಡಬೇಕು, ಅದು ಬಹುಶಃ ಸರ್ಕಾರದ ವ್ಯವಸ್ಥೆಯಲ್ಲಿ ಆ ರೀತಿ ಎಲ್ಲಿನೂ ಕೂಡ ಆಗೋದಲ್ಲ. ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ ಮಾಡ್ತೀನಿ ನಾನು. ಮುಖ್ಯಮಂತ್ರಿ ಭೇಟಿ ಮಾಡಿಸಿ ನಾನು ಕೂಡ ಬಲವಾದಂತ ಒಂದು ಒತ್ತಾಯ ಮಾಡ್ತೀನಿ. ಒಟ್ಟಾರೆ ಇಲ್ಲಿ ಸರ್ಕಾರಿ ಕಾಲೇಜ್ ಆಗುತ್ತಿರೋದ್ರಿಂದ ನಾವು ಏನ್ ಪ್ರಯತ್ನ ಮಾಡ್ಬೇಕು, ಎಲ್ಲಾ ರೀತಿಯ ಪ್ರಯತ್ನ ಮಾಡ್ತೀನಿ ಸ್ಪಷ್ಟವಾಗಿ. ನೀವು ಅದನ್ನ ಕೇಳ್ತಿಯಲ್ಲಪ್ಪ, ಕೇಂದ್ರ ಸರ್ಕಾರದವ್ರು ಈಗ ಅನೌನ್ಸ್ ಮಾಡಿದಾರೆ PPP. ನಾನು ಓದಿರಲ್ಲ ಪೇಪರ್ನಲ್ಲಿ. ಸೆಂಟ್ರಲ್ ಗೌರ್ಮೆಂಟ್ ನವರು PPP ಮಾಡಲ್ಸ್ ಅನೌನ್ಸ್ ಮಾಡಿದಾರೆ. ರಾಷ್ಟ್ರದ 11 ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ ಈಗ. ಆದ್ರೆ ಇಲ್ಲಿ ಜನರ ಭಾವನೆ ನಿಮ್ಗೆ ಶೇರ್ ಮಾಡ್ತೀನಿ ನಾನು. ಶೇರ್ ಮಾಡ್ತೀವಿ ಕೇಂದ್ರ ಸರ್ಕಾರದ್ದು ಏನ್ರಿ, ಕೇಂದ್ರ ಸರ್ಕಾರದವ್ರು ಏನ್ PPP ಮೇಲೆ ಮಾಡ್ತಾ ಇದಾರೆ ಅದನ್ನ ಶೇರ್ ಮಾಡ್ತೀನಿ ನಿಮ್ಗೆ. ರಾಷ್ಟ್ರಾದ್ಯಂತ PPP ಮೇಲೆ ಮಾಡ್ತಾ ಇದಾರೆ. ಆದ್ರೆ ನಾವು ಇಲ್ಲಿ ಜನರ ಭಾವನೆ ಮೇಲೆ ಹೋಗ್ತೀವಿ. ಜನರು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕಂತಿದ್ದಾರೆ. ಸರ್ಕಾರಿ ಮೆಡಿಕಲ್ ಕಾಲೇಜನೇ ಮುಖ್ಯಮಂತ್ರಿಗಳಿಗೆ. ಆದ್ರೆ ಇವತ್ತು ನಾಳೆ ಅದು ಹೇಳಕ್ಕಾಗೋದಿಲ್ಲ. ಬಿರುದು ಕೊಡಿ ಈ ರೀತಿ ಅಲ್ಲ. ಆಯ್ತು, ಸರ್ಕಾರನೇ ಮಾಡ್ತೀವಪ್ಪ, PPP ಮಾಡಂಗಿಲ್ಲ ದೇಶದ ಆಯ್ತಲ್ಲ, ಶೀಘ್ರವಾಗಿ ಮಾಡ್ತೀವಿ ಅಂತ ಹೇಳ್ತೀವಿ ಅಷ್ಟೇ. ಬರ್ದು ಕೊಡಿ, ಡೇಟ್ ಕೊಡಿ, ಇವತ್ತೇ ಮಾಡ್ತೀವಿ, ಅದೆಲ್ಲ ನಡೀತದ? ಸುಮ್ಮನೆ ಬಿಡಿ. ಮಾಡ್ತೀನಿ, ಮುಖ್ಯಮಂತ್ರಿಗಳು ಭೇಟಿ ಮಾಡಿಸಿ ನಾನು ಕೂಡ ಎಲ್ಲಾ ರೀತಿಯ ಪ್ರಯತ್ನಗಳು ಮಾಡ್ತೀನಿ. ಆಯ್ತಾ, ಡೋಂಟ್ ವರಿ. ನೋಡಿ, ಅವ್ರಿಗೆ ಅವತ್ತು ನಾನೇನ್ ಹೇಳಿದೆ, ಅವ್ರ ಮಿಸ್ಸಸ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು. ಅಂತದ್ರಲ್ಲೂ ಕೂಡ ನಾವು ಇದು ಮಾಡಬಾರ್ದು ಅಂತೆಲ್ಲ ಭೇಟಿ ಮಾಡಿಸಿ. ಏನು ಅವಮಾನ ಆಯ್ತಂತೆ ಇವರೇ. ನಾನು ಹೇಳಿದ ತಪ್ಪಾಗುತ್ತೆ. ಇವರೇ ಏನ್ ಹೇಳಿದ್ರೆ ಗೊತ್ತಲ್ಲಿ ಮುಖ್ಯಮಂತ್ರಿಗಳಿಗೆ, 2 ವರ್ಷ ಹೋಗ್ಲಿ, 10 ವರ್ಷ ಹೋಗ್ಲಿ, 12 ವರ್ಷ ಹೋಗ್ಲಿ ಅಂತ ಹೇಳ್ಯಾರ. ಹೇಳಿದ್ ಕೇಳ್ರಿ, ಬೇಡ ಅದು ವಿವಾದ ಬೇಡ. ಸುಮ್ಮನೆ ನಾನು ಅದನ್ನ ಕ್ಷುಲ್ಲಕ ರಾಜಕಾರಣ ಮಾಡಕ್ ಬಯಸೋದಿಲ್ಲ. ಇವರೇ ಹೇಳ್ಯಾರ 2 ವರ್ಷ ಬೇಕು, 2 ವರ್ಷ ಹೋಗ್ಲಿ, 10 ವರ್ಷ ಹೋಗ್ಲಿ, ನಮ್ಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಕೊಡ್ಲಿ. ಯಾಕೆ ಹೇಳ್ಬೇಕು 2 ವರ್ಷ ಹೋಗ್ಲಿ, 10 ವರ್ಷ ಹೋಗ್ಲಿ ಅಂತ ಹೇಳಿ? ಅದು ಬೇಡ. ಅವತ್ತೇನು ನಾ ಇದು ಮಾಡಕ್ ಹೋಗಲ್ಲ. ಒಟ್ಟಾರೆ ನಾನೇ ಲೀಡ್ ತಗೋತೀನಿ, ಮುಖ್ಯಮಂತ್ರಿ ಭೇಟಿ ಮಾಡಿಸ್ತೀನಿ, ಒತ್ತಾಯ ಮಾಡ್ತೀನಿ, ಇದನ್ನ ಸಮಸ್ಯೆಯನ್ನ ಬಗೆಹರಿಸ್ತೇನೆ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಮತ್ತೆ ಕೇಳಬೇಡ, ಸಮಸ್ಯೆಯನ್ನ ನಾನೇ ಬಗೆಹರಿಸ್ತೀನಿ ಇದನ್ನ. ಥ್ಯಾಂಕ್ ಯು. ಮತ್ತೆ ಹೇಳ್ರಿ ನೆಕ್ಸ್ಟ್. ಯಾರಿಗೆ ಯಾರು ನನಗೆ ಗೊತ್ತಿಲ್ಲ. ಅವ್ರಿಗೆ ನಾನು ಅದಕ್ಕೆ ಹೋರಾಟಗಾರಿಗೆ ಹಂಗ ಅವಮಾನಿಸುವಂತ ಕೆಲಸ ನಾ ಮಾಡೋದಿಲ್ಲ. ಯಾರು ಏನಂತ ಏನ್ರಿ? DK ಶಿವಕುಮಾರ್ ಹಂಗ್ ಮಾಡಿದ್ರೆ ರಾಜಕಾರಣ ಮಾಡ್ತಾರೆ. ನಾನು ರಾಜಕಾರಣ ಮಾಡ್ತೇನೆ ಅಂತ ಮಾಡ್ಯಾರ. ಹಾಗೆ ನಾನು ರಾಜಕಾರಣ ಮಾಡ್ತೀನಿ. ಅಂದ್ರೆ ಇದು ಅರ್ಥ ಏನಾದ್ರು ಏನ್ ತೋರಿಸ್ತಾ ಇದು? PPP ದವ್ರು ರಾಜಕಾರಣ ಮಾಡ್ತಾರೆ ನಂಗಾಯ್ತಾ? ನನಗೇನ್ ಸಂಬಂಧ ಅದ್ರಿ? ಯತ್ನಾಳನ್ನ ಯಾರ ಕಂಟ್ರೋಲ್ ಮಾಡ್ತಾರ? ಮುಂಜಾನೆ ನಾನೇ ಹೇಳಿದ್ದೀನಲ್ಲ, ಮುಂಜಾನೆ ಒಮ್ಮೆ, ಮಧ್ಯಾಹ್ನ ಒಮ್ಮೆ, ಸಾಯಂಕಾಲ ಒಮ್ಮೆ, ರಾತ್ರಿ ಒಮ್ಮೆ. ನೀವೇ ಪುಟ ಕೊಡೋರು, ಮೈಕ್ ಹೋಗಿ ಹಿಡ್ಕೊಂಡಿರ್ತೀರಿ. ಬಿಡಿಯೋದಲ್ಲ ಸುಮ್ಮನೆ ಹಂಗೆಲ್ಲ ನನ್ನ ಮೇಲೆ ಹಗುರವಾಗಿ PPP ದವ್ರಿಗೆ ನಾನು ಹೇಳ್ತೇನೆ. ಇಂಥ ನನ್ನ ಮೇಲೆ ಹಗುರವಾಗಿ ಮಾತಾಡಿದ್ರೆ ನಾನು ಟೋಲೆಟ್ ಮಾಡೋದಿಲ್ಲ. ಒಂದು ಭಾಳ ಸ್ಪಷ್ಟವಾಗಿ ನನಗೆ ಅದಕ್ಕೆ ಸಂಬಂಧ ಇಲ್ಲ. ಅವ್ರು ಯತ್ನಾಳ್ ಅವ್ರು ಎಲ್ಲರಿಗೂ ಬೈತಾರ. ನನಗೂ ಬೈದಿದ್ದಲ್ಲ ಮೊನ್ನೆ, ನನಗೂ ಬೈದಿರಲ್ಲ, ನಾನು ಕೊಡ್ಬೇಕಂತ. ಅವೆಲ್ಲ
ಇವ್ರದ್ದು ನಡೆಯಲ್ಲ, ಅವ್ರದ್ದು ನಡೆಯಲ್ಲ, ನಾವು ಯಾರಿಗೂ ಕೇಳಲ್ಲ. ನೆಕ್ಸ್ಟ್